ಕಿರುತೆರೆ ಪ್ರೇಕ್ಷಕರನ್ನ ತುಂಬಾ ಮೆಚ್ಚಿಸಿದಂತ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಬರೋಬ್ಬರಿ 11 ವರ್ಷಗಳಿಂದ ಕನ್ನಡ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡ್ತಾ ಇರುವಂತ ಕಿಚ್ಚ ಸುದೀಪ್ ಅವರು 11ನೇ ಆವೃತ್ತಿಯೊಂದಿಗೆ ವಿದಾಯ ಕೂಡ ಹೇಳಿದ್ದಾರೆ. ಇನ್ನು ಚಿತ್ರರಂಗದತ್ತ ಗಮನವನ್ನ ಹರಿಸಲು ಮತ್ತು ಹೊಸ ಅವಕಾಶಗಳಿಗಾಗಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದರೆ ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳಿಗೆ ತೀವ್ರ ಬೇಸರವಾಗಿರುವಂತದ್ದು ಮಾತ್ರ ನಿಜ. ಗೌರವಿಸುತ್ತೇವೆ ಎಂದು ಅಭಿಮಾನಿಗಳು ಕೂಡ ನೋವಿನಲ್ಲಿ ಹೇಳಿಕೊಂಡಿದ್ದಾರೆ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸುಮಾರು ವರ್ಷ ಅಂತಂದ್ರೆ 11 ವರ್ಷಗಳಿಂದ ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನ ನಿರೂಪಣೆ ಮಾಡ್ತಿದ್ದಾರೆ. ನಾನಾ ಕಾರಣಗಳಿಂದ ಸುದೀಪ್ ರಿಯಾಲಿಟಿ ಶೋ ನಿಂದ ಹೊರ ಬರಲು ನಿರ್ಧಾರ ಕೂಡ ಒಂದಿಷ್ಟು ನಿರ್ಧರಿಸಿದ್ದಾರೆ. ತೆಲುಗು ಬಿಗ್ ಬಾಸ್ ಯಾವಾಗ ಶುರು ಹಾಗೂ ಈ ಬಾರಿ ನಿರೂಪಕರು ಯಾರು ಎಂಬ ಪ್ರಶ್ನೆಗೆ ಉತ್ತರವು ಕೂಡ ಇಲ್ಲಿದೆ. ನೋಡಿ, ದೂರದರ್ಶನದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುವಂತಹ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ತೆಲುಗು ಬಿಗ್ ಬಾಸ್ ಈಗಾಗಲೇ 8 ಸೀಸನ್ ಅನ್ನ ಪೂರ್ಣಗೊಳಿಸಿದೆ. ಇದೀಗ ಮುಂದಿನ ಸೀಸನ್ಗೆ ಸಿದ್ಧವಾಗ್ತಾ ಇದೆ. ತೆಲುಗು ಪ್ರೇಕ್ಷಕರು ಮತ್ತು ಬಿಗ್ ಬಾಸ್ ಪ್ರಿಯರು ಈಗ ಬಿಗ್ ಬಾಸ್ ತೆಲುಗು ಸೀಸನ್ 9ಗಾಗಿ ಕಾಯ್ತಾ ಇದ್ದಾರೆ. ವದಂತಿ ಹಿನ್ನೆಲೆಯಲ್ಲಿ ತೆಲುಗು ಬಿಗ್ ಬಾಸ್ ಕುರಿತು ಒಂದು ಅಪ್ಡೇಟ್ ಹೊರಬಿದ್ದಿದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸಿರಾಜ್ ಪಾಲಿಕರ್. ಕಿರುತೆರೆ ಪ್ರೇಕ್ಷಕರನ್ನ ತುಂಬಾ ಮೆಚ್ಚಿಸಿದಂತ ರಿಯಾಲಿಟಿ ಶೋ ಅಂತಂದ್ರೆ ಅದು ಬಿಗ್ ಬಾಸ್. ಬರೋಬ್ಬರಿ 11 ವರ್ಷಗಳಿಂದ ಕನ್ನಡ ಬಿಗ್ ಬಾಸ್ ಅನ್ನ ನಿರೂಪಣೆ ಮಾಡ್ತಾ ಇರುವಂತ ಕಿಚ್ಚ ಸುದೀಪ್ ಅವರು 11ನೇ ಆವೃತ್ತಿಯೊಂದಿಗೆ ವಿದಾಯ ಕೂಡ ಹೇಳಿದ್ದಾರೆ. ಇನ್ನು ಚಿತ್ರರಂಗದತ್ತ ಗಮನವನ್ನ ಹರಿಸಲು ಮತ್ತು ಹೊಸ ಅವಕಾಶಗಳಿಗಾಗಿ ಈ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಆದರೆ ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳಿಗೆ ತೀವ್ರ ಬೇಸರವಾಗಿರುವಂತದ್ದು ಮಾತ್ರ ನಿಜ. ಯಾಕಂದ್ರೆ ಈತ ಸುದೀಪ್ ಅವರ ನಿರ್ಧಾರಗಳನ್ನ ಗೌರವಿಸುತ್ತೇವೆ ಎಂದು ಅಭಿಮಾನಿಗಳು ಕೂಡ ನೋವಿನಲ್ಲಿ ಹೇಳಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಸುಮಾರು ವರ್ಷ ಅಂತಂದ್ರೆ 11 ವರ್ಷಗಳಿಂದ ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನ ನಿರೂಪಣೆ ಮಾಡ್ತಿದ್ದಾರೆ. ಆದರೆ ನಾನಾ ಕಾರಣಗಳಿಂದ ಸುದೀಪ್ ರಿಯಾಲಿಟಿ ಶೋನಿಂದ ಹೊರ ಬರಲು ನಿರ್ಧಾರ ಕೂಡ ಒಂದಿಷ್ಟು ನಿರ್ಧರಿಸಿದ್ದಾರೆ. ಒಂದಿಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 12ನೇ ಆವೃತ್ತಿಯ ಹೊಸ ನಿರೂಪಕರ ಹುಡುಕಾಟ ನಡೀತಾ ಇದ್ದು, ಇದರ ನಡುವೆ ತೆಲುಗು ಬಿಗ್ ಬಾಸ್ ಯಾವಾಗ ಶುರು ಹಾಗೂ ಈ ಬಾರಿ ನಿರೂಪಕರು ಯಾರು ಎಂಬ ಪ್ರಶ್ನೆಗೆ ಉತ್ತರವು ಕೂಡ ಇಲ್ಲಿದೆ. ನೋಡಿ, ದೂರದರ್ಶನದಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುವಂತಹ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ತೆಲುಗು ಬಿಗ್ ಬಾಸ್ ಈಗಾಗಲೇ 8 ಸೀಸನ್ ಅನ್ನ ಪೂರ್ಣಗೊಳಿಸಿದೆ. ಇದೀಗ ಮುಂದಿನ ಸೀಸನ್ಗೆ ಸಿದ್ಧವಾಗ್ತಾ ಇದೆ. ಈಗಾಗಲೇ ತೆಲುಗು ಪ್ರೇಕ್ಷಕರು ಮತ್ತು ಬಿಗ್ ಬಾಸ್ ಪ್ರಿಯರು ಈಗ ಬಿಗ್ ಬಾಸ್ ತೆಲುಗು ಸೀಸನ್ 9ಗಾಗಿ ಕಾಯ್ತಾ ಇದ್ದಾರೆ. ಈ ಬಾರಿ ಬಿಗ್ ಬಾಸ್ ಸ್ವಲ್ಪ ಮುಂಚಿತವಾಗಿ ಪ್ರಾರಂಭವಾಗಲಿದೆ ಎಂಬ ವದಂತಿ ಹಿನ್ನೆಲೆಯಲ್ಲಿ ತೆಲುಗು ಬಿಗ್ ಬಾಸ್ ಕುರಿತು ಒಂದು ಅಪ್ಡೇಟ್ ಹೊರಬಿದ್ದಿದೆ. ಯಾಕಂದ್ರೆ ಹೆಮ್ಮೆಯ ವಿಷಯವೇನಂತಂದ್ರೆ, ಇದು ಮೊದಲೇ ಕನ್ನಡದಲ್ಲಿ ಯಶಸ್ಸನ್ನು ಕಂಡಿತ್ತು. ಆದರೆ ತೆಲುಗಿನಲ್ಲಿ ಇದುವರೆಗೆ ಬಂದಿರುವ 8 ಸೀಸನ್ಗಳಲ್ಲಿ 2 ಮಾತ್ರ ವಿಫಲವಾಗಿವೆ. ಹೀಗಾಗಿ ತೆಲುಗು ಬಿಗ್ ಬಾಸ್ ತಂಡವು ಮುಂದಿನ ಸೀಸನ್ ಅನ್ನ ಇನ್ನಷ್ಟು ಉತ್ತಮವಾಗಿ ನಡೆಸಲು ಪ್ಲಾನ್ ಕೂಡ ಹಾಕಿಕೊಂಡಿದೆ. ಬಿಗ್ ಬಾಸ್ ತೆಲುಗು ಸೀಸನ್ ಮೊದಲ ಸೀಸನ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ನಂತರ 6 ಹಾಗೆ 7ನೇ ಸೀಸನ್ ಹೆಚ್ಚು ಮನೋರಂಜನೆ ನೀಡಿತು, ಸಾಧ್ಯವಾಗಲಿಲ್ಲ. ಆದರೆ ಈಗ 9ನೇ ಸೀಸನ್ ನ ವಿಭಿನ್ನವಾಗಿ ಮಾಡುವ ನಿಟ್ಟಿನಲ್ಲಿ ಪ್ಲಾನ್ ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ಬಾರಿ ಬಿಗ್ ಬಾಸ್ ತೆಲುಗು ಸೀಸನ್ 9ರ ಸ್ವಲ್ಪ ಮೊದಲೇ ಆರಂಭವಾಗಲಿದ್ದು, ಈ ತಿಂಗಳು ಅಂದ್ರೆ ಜೂನ್ ನಲ್ಲಿ ಆರಂಭವಾಗುವ ಸಾಧ್ಯತೆ ಇಲ್ಲ. ಹಾಗಾದ್ರೆ ಈ ಕಾರ್ಯಕ್ರಮವನ್ನು ಆಗಸ್ಟ್ ನಲ್ಲಿ ಆರಂಭ ಆಗುತ್ತದೆ ಅಥವಾ ಎಂದಿನಂತೆ ಸೆಪ್ಟೆಂಬರ್ ನಲ್ಲಿ ಆರಂಭವಾಗುತ್ತದೆ ಎನ್ನುವ ಬಗ್ಗೆ ಇನ್ನೂ ಸ್ಪಷ್ಟನೆ ಇಲ್ಲ. ನೋಡಿ, ಮೂಲಗಳ ಪ್ರಕಾರ ಬಿಗ್ ಬಾಸ್ ತೆಲುಗು ಸೀಸನ್ 9 ಆಗಸ್ಟ್ ನಲ್ಲಿಯೇ ಪ್ರಾರಂಭವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕರು ಯಾರು? ಬಿಗ್ ಬಾಸ್ ಮನೆ ನಡೆಸಲು ನಿರೂಪಕರಿಗೆ ಸಾಕಷ್ಟು ತಾಳ್ಮೆ ಮತ್ತು ಮನೆಯಲ್ಲಿರುವಂತಹ ಸೆಲೆಬ್ರಿಟಿಗಳ ಮೇಲೆ ಹಿಡಿತಾ ಇರಬೇಕು. ಮೊದಲು ಸೀಸನ್ ಅನ್ನ NTR ನಿರೂಪಣೆ ಮಾಡಿದರು. 2ನೇ ಸೀಸನ್ ಅನ್ನ ನ್ಯಾಚುರಲ್ ಸ್ಟಾರ್ ನಾಣಿ ನಿರೂಪಣೆ ಮಾಡಿದರು. 3ನೇ ಸೀಸನ್ ನಿಂದ 8ನೇ ಸೀಸನ್ ವರೆಗೆ ಕಿಂಗ್ ನಾಗಾರ್ಜುನ ಅವರು ಬಿಗ್ ಬಾಸ್ ಅನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಇದೀಗ ಈ ಸೀಸನ್ ಅನ್ನ ನಿರೂಪಣೆ ವಿಜಯ್ ದೇವರಕೊಂಡ ಮತ್ತು ಬಾಲಕೃಷ್ಣ ಅವರ ಹೆಸರುಗಳು ವೈರಲ್ ಆಗ್ತಾ ಇದ್ದಾವೆ. ಆದರೆ ಎಂದಿನಂತೆ ಈ ಸೀಸನ್ ಅನ್ನ ನಾಗಾರ್ಜುನ ಅವರೇ ಒಂದಿಷ್ಟು ಹೋಸ್ಟ್ ಮಾಡಲಿದ್ದಾರಾ ಅನ್ನುವಂಥದ್ದು ಒಂದಿಷ್ಟು ತಿಳಿದು ಬರ್ತಾ ಇರುವಂಥದ್ದು ಸಹಜವಾಗಿ. ಯಾಕಂದರೆ ಕನ್ನಡ ಬಿಗ್ ಬಾಸ್ನಲ್ಲಿ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ದ ಬಿಗ್ ರಿಯಾಲಿಟಿ ಶೋ ಅಂತಂದರೆ ಅದು ಬಿಗ್ ಬಾಸ್ ಶೋ. ಯಾಕಂದರೆ 11 ವರ್ಷಗಳ ಕಾಲ ನಿರಂತರವಾಗಿ ಏಕೈಕ ವ್ಯಕ್ತಿ, ಅದು ಪ್ರಮುಖವಾಗಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡ್ಕೊಂಡು ಬಂದಿದ್ರು. 12ನೇ ಆವೃತ್ತಿಗೆ ಹೊಸಬ್ರು ಬರ್ತಾರೆ ಅನ್ನೋದು ಸಹಜವಾಗಿ ಗೊತ್ತೇ ಇದೆ. ಸೊ ಈ ತೆಲುಗು ಆಗಿರ್ಬೋದು, ತಮಿಳು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಸಾಕಷ್ಟು ಸೀಸನ್ನಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗಿತ್ತು. ಆದರೆ ಈ ಸೀಸನ್ನಲ್ಲಿ ಮಾತ್ರ
ತೆಲುಗು ಸೀಸನ್ನಲ್ಲಿ ಬೇರೆಯೊಬ್ಬರು ಬರ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ನಾಗಾರ್ಜುನ ಅವರು ಆಗಿರ್ಬೋದು ಅಥವಾ ದೇವರಕೊಂಡ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಈ ರೀತಿ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಯಾರು ಹೋಸ್ಟ್ ಮಾಡ್ತಾರೆ ಅನ್ನೋದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ. ಬಟ್ ಸೀಸನ್ ಬಿಗ್ ಬಾಸ್ ಶೋ ಇನ್ನೇನು ಆರಂಭ ಆಗಲಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಬಿಗ್ ಬಾಸ್ ನೋಡ್ತಾ ಇರುವಂಥ ಅಭಿಮಾನಿಗಳು ಸಾಕಷ್ಟು ತುದಿಗಾಲಲ್ಲಿ ನಿಂತಿರ್ತಾರೆ. ಯಾಕಂದರೆ ಯಾರು ಬರ್ತಾರೆ ಈ ಮನೆಗೆ, ಯಾರು ನಮ್ಮ ನೆಚ್ಚಿನ ನಾಯಕರು ಬರ್ತಾರೆ, ಹೀರೋಯಿನ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಮಾಡೆಲ್ ಆಗಿರ್ಬೋದು, ಸೊ ಸೋಷಿಯಲ್ ಮೀಡಿಯಾ ಟ್ರೆಂಡರ್ ಯಾರಾದರೂ ಕೂಡ ಇದ್ದರೂ ಕೂಡ ಅವರನ್ನು ಕರೆಸುವಂಥ ಪ್ರಯತ್ನ ಬಿಗ್ ಬಾಸಲ್ಲಿ ನಡೆಯುತ್ತೆ. ಸೊ ಈ ಬಾರಿ ಯಾರು ಬರ್ತಾರೆ ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.